ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಅಣೆಕಟ್ಟುಗಳು ಭರ್ತಿಯಾಗಿವೆ, ಕೃಷಿ ಕೆಲಸ ಸರಾಗವಾಗಿ ಸಾಗುತ್ತಿದೆ ಎಂದ ಕರ್ನಾಟಕದ ಕೃಷಿ ಸಚಿವರು. ಭಾರತ ತನ್ನ ರೈತರನ್ನು ಬಿಟ್ಟುಕೊಡುವುದಿಲ್ಲ ಎಂದ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಕಾನೂನಿನ ಲೋಪದೋಷದಿಂದ ಮಾವು ಬೆಳೆಗಾರರಿಗೆ ನಷ್ಟವಾಗುತ್ತಿದೆ, ಕುಸಿಯಿತು ಹಲಸಿನ ಬೆಲೆ, ಮಾರುಕಟ್ಟೆ ಒದಗಿಸಿಕೊಡಿ ಎಂದ ರೈತರು. ಕೊನೆಗೂ ಕಾರ್ಯಾರಂಭಿಸಿತು ರಾಷ್ಟ್ರೀಯ ಅರಿಶಿನ ಮಂಡಳಿ, ನಿಟ್ಟುಸಿರು ಬಿಟ್ಟ ರೈತರು. ಕುರಿ, ಮೇಕೆ, ಕೋಳಿ, ಹಂದಿ ಸಾಕಾಣಿಕೆ ಆರಂಭಿಸಲು ಸಬ್ಸಿಡಿ, ರೈತರಿಂದ ಅರ್ಜಿ ಆಹ್ವಾನ. ಇದೀಗ ವಾರ್ತೆಗಳ ವಿವರ. ಅಣೆಕಟ್ಟುಗಳು ಭರ್ತಿಯಾಗಿವೆ, ಕೃಷಿ ಕೆಲಸ ಸರಾಗವಾಗಿ ಸಾಗುತ್ತಿದೆ ಎಂದ ಕರ್ನಾಟಕದ ಕೃಷಿ ಸಚಿವರು. ಪ್ರತಿ ವರ್ಷ ಮುಂಗಾರಿನ ಸಮಯದಲ್ಲಿ ಅಣೆಕಟ್ಟು ತುಂಬುವ ಹಂತದಲ್ಲಿ ಕಾವೇರಿ ನದಿಗೆ ಬಾಗಿನ ನೀಡಲಾಗುತ್ತದೆ. ಈ ವರ್ಷ ಬಾಗಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೃಷಿ ಮತ್ತು ಮಂಡ್ಯದ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಕರ್ನಾಟಕದಲ್ಲಿ ಕೃಷಿ ಉತ್ತಮವಾಗಿ ಸಾಗಿದೆ ಎಂದರು. ಈ ಬಾರಿ ಮುಂಗಾರು ಬೇಗನೆ ಆರಂಭವಾಗಿತ್ತು, ತದನಂತರ ಅಲ್ಪ ನಿಂತರೂ ಜೂನ್ 2ನೇ ವಾರದಿಂದ ಉತ್ತಮವಾಗಿ ಮಳೆಯಾಗುತ್ತಿದೆ. ಈಗಾಗಲೇ ರಾಜ್ಯದ ಬಹುತೇಕ ಅಣೆಕಟ್ಟುಗಳು ತುಂಬುವ ಹಂತದಲ್ಲಿದೆ. ಇದರಿಂದ ರೈತರಿಗೆ ಸಂತಸವಾಗಿದ್ದು ಕೃಷಿ ಚಟುವಟಿಕೆಗಳು ಜೋರಾಗಿವೆ. ನಾವು ಈ ಬಾರಿ 213.5 ಲಕ್ಷ ಎಕರೆಯಲ್ಲಿ ಬಿತ್ತನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದ್ದೇವೆ. ಸದ್ಯದ ಮಟ್ಟಿಗೆ ನಮ್ಮ ಗುರಿಯನ್ನು ಮುಟ್ಟುವ ಲಕ್ಷಣ ಕಾಣುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಭಾರತ ತನ್ನ ರೈತರನ್ನು ಬಿಟ್ಟುಕೊಡುವುದಿಲ್ಲ ಎಂದ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ವಹಿವಾಟಿನ ಕುರಿತಾದ ಮಾತುಕತೆ ಜೂನ್ 27ಕ್ಕೆಲ್ಲ ಮುಗಿಯಬೇಕಿತ್ತು. ಆದರೆ ಎರಡೂ ದೇಶಗಳು ಒಮ್ಮತಕ್ಕೆ ಬರಲು ಆಗದಿರುವ ಪರಿಣಾಮ ಮಾತುಕತೆ ಇನ್ನೂ ನಡೆಯುತ್ತಲೇ ಇದೆ. ಇದೇ ವಿಷಯದ ಬಗ್ಗೆ ಮಾತನಾಡುತ್ತಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ನಾವು ಸದ್ಯದಲ್ಲೇ ಭಾರತದೊಂದಿಗೆ ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಎಂದಿದ್ದರು. ಈ ಹೇಳಿಕೆ ನಮ್ಮ ದೇಶದಲ್ಲಿ ಭಾರೀ ಸದ್ದು ಮಾಡಿತ್ತು. ಭಾರತ ಅಮೆರಿಕದ ಷರತ್ತುಗಳಿಗೆ ತಲೆಬಾಗಿದೆ. ಅಲ್ಲಿಂದ ಡೈರಿ ಉತ್ಪನ್ನಗಳು, ಕುಲಾಂತರಿ ಬೆಳೆಗಳು, ದವಸ ಧಾನ್ಯಗಳು ಬರಲಿವೆ. ಇದರಿಂದ ನಮ್ಮ ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗುವುದಿಲ್ಲ. ಸರ್ಕಾರ ರೈತರಿಗೆ ದ್ರೋಹ ಬಗೆದಿದೆ ಎನ್ನಲಾಗಿತ್ತು. ಇದರ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತಾ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾತುಕತೆ ಕೊನೆಯ ಹಂತದಲ್ಲಿದೆ, ಇನ್ನೂ ಪೂರ್ತಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಭಾರತ ತನ್ನದೇ ಆದ ಕೆಲ ಬೇಡಿಕೆಗಳನ್ನು ಅಮೆರಿಕದ ಮುಂದಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಡೈರಿ ಉತ್ಪನ್ನಗಳು, ದವಸ ಧಾನ್ಯಗಳಿಗೆ ನಾವು ಮಾರುಕಟ್ಟೆ ಒದಗಿಸುವುದಿಲ್ಲ ಎಂದು ನಮ್ಮ ನಿಲುವನ್ನು ಸ್ಪಷ್ಟಪಡಿಸುತ್ತಿದ್ದೇವೆ. ಇದೇ ವಿಷಯದ ಬಗ್ಗೆ ಇವತ್ತಿಗೂ ನಮಗೆ ಒಮ್ಮತಕ್ಕೆ ಬರಲು ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ಮಾತುಕತೆ ಮುಂದುವರಿಯುತ್ತಿದೆ. ನಮ್ಮ ರೈತರಿಗೆ ಮೋಸ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಕಾನೂನಿನ ಲೋಪದೋಷದಿಂದ ಮಾವು ಬೆಳೆಗಾರರಿಗೆ ನಷ್ಟವಾಗುತ್ತಿದೆ. ಈ ವರ್ಷ ಕರ್ನಾಟಕ ಸೇರಿದಂತೆ ನೆರೆಯ ಆಂಧ್ರ ಮತ್ತು ತಮಿಳುನಾಡಿನ ಮಾವಿನ ರೈತರಿಗೆ ಭಾರೀ ನಷ್ಟವಾಗಿದೆ. ತಿನ್ನಲು ಬಳಸುವ ತಳಿಗಳನ್ನು ಬೆಳೆದವರಿಗೆ ಸಾಧಾರಣ ಬೆಲೆ ಸಿಕ್ಕಿದೆ. ಆದರೆ ಸಂಸ್ಕರಣೆಗೆ ಹೋಗುವ ತೋತಾಪುರಿ ಬೆಳೆದ ರೈತರ ಹತ್ತಿರ ಬಿಡಿಗಾಸಿಗೆ ಹಣ್ಣನ್ನು ಕೇಳಲಾಗುತ್ತಿದೆ. ಇದಕ್ಕೆ ಬೇಡಿಕೆ ಕಡಿಮೆ ಇರುವುದೇ ಪ್ರಮುಖ ಕಾರಣ ಎಂದು ಡಿಎಂಕೆ ಪಕ್ಷದ ಲೋಕಸಭಾ ಸದಸ್ಯೆ ಶ್ರೀಮತಿ ಕನಿಮೋಳಿ ಕರುಣಾನಿಧಿ ಅಭಿಪ್ರಾಯಪಟ್ಟಿದ್ದಾರೆ. ಇದರ ಬಗ್ಗೆ ಕೇಂದ್ರ ಆಹಾರ ಸಂಸ್ಕರಣಾ ಸಚಿವರಾದ ಚಿರಾಗ್ ಪಾಸ್ವಾನ್ ಅವರಿಗೆ ಪತ್ರ ಬರೆದಿರುವ ಅವರು, ಕಾನೂನಿನಲ್ಲಿರುವ ಲೋಪದೋಷಗಳನ್ನು ಸಂಸ್ಕರಣೆದಾರರು ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ ಎಂದಿದ್ದಾರೆ. ಜ್ಯೂಸ್ನಲ್ಲಿ ಹಣ್ಣಿನ ತಿರುಳಿನ ಪ್ರಮಾಣ 10%ಕ್ಕಿಂತ ಹೆಚ್ಚಿದ್ದರೆ ಅಂಥವಕ್ಕೆ 28% GST ಬೀಳುತ್ತದೆ. ಆದರೆ ಅಕಸ್ಮಾತ್ ತಿರುಳಿನ ಪ್ರಮಾಣ 10%ಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ GST ಕೇವಲ 18% ಆಗುತ್ತದೆ. ಇದರಿಂದ 2022ರಲ್ಲಿ ಹಣ್ಣಿನ ಜ್ಯೂಸ್ನಲ್ಲಿ 20%ಕ್ಕಿಂತ ಹೆಚ್ಚಿಗೆ ಇರುತ್ತಿದ್ದ ಪಲ್ಪ್ನ ಪ್ರಮಾಣ 2025ರ ಹೊತ್ತಿಗೆಲ್ಲ 10%ಕ್ಕೆ ಬಂದಿದೆ. ಭಾರತದಲ್ಲಿ ಹಣ್ಣಿನ ಜ್ಯೂಸ್ನಲ್ಲಿ ನೈಸರ್ಗಿಕ ಹಣ್ಣಿನ ಪ್ರಮಾಣ 10%ಕ್ಕಿಂತ ಕಡಿಮೆ ಇದ್ದರೂ ಅದನ್ನು ಫ್ರೂಟ್ ಫ್ಲೇವರ್ಡ್ ಡ್ರಿಂಕ್ ಎಂದು ಮಾರಬಹುದು. ಅದನ್ನು ಜಾಹೀರಾತು ಮಾಡುವಾಗ ಹಣ್ಣಿನ ಜ್ಯೂಸ್ ಎಂದೇ ಕರೆಯುತ್ತಾರೆ. ಜ್ಯೂಸ್ನ ಬಾಟಲಿಯ ಮೇಲೂ ಕೂಡ ಹಣ್ಣಿನ ಫೋಟೋ ಹಾಕಿ ಜನರನ್ನು ಮೋಸ ಮಾಡುತ್ತಿದ್ದಾರೆ. 10% ಹಣ್ಣಿರುವುದರಿಂದ ಇವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ. ಇದು ಕಾನೂನಿನಲ್ಲಿರುವ ಲೋಪದೋಷ. ಹಣ್ಣನ್ನು ಕಡಿಮೆ ಹಾಕಿ ಕೃತಕ ಫ್ಲೇವರ್ಗಳನ್ನು ಬಳಸಿದರೆ ಕಂಪನಿಗಳಿಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಆಂಧ್ರ ಮತ್ತು ತಮಿಳುನಾಡಿನಲ್ಲಿರುವ ಕಂಪನಿಗಳು ಇದನ್ನೇ ಮಾಡುತ್ತಿದ್ದಾರೆ. ಅದಕ್ಕಾಗಿಯೇ ರೈತರು ಬೆಳೆದಿರುವ ತೋತಾಪುರಿಗೆ ಬೆಲೆ ಸಿಗುತ್ತಿಲ್ಲ. ಬೆಂಬಲ ಬೆಲೆ ಘೋಷಿಸುವ ಬದಲಿಗೆ ಸಮಸ್ಯೆಯ ಮೂಲವನ್ನು ಸರಿಪಡಿಸಿ ಎಂದು ಪತ್ರದ ಮುಖೇನ ಕೋರಿಕೊಂಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕುಸಿಯಿತು ಹಲಸಿನ ಬೆಲೆ, ಮಾರುಕಟ್ಟೆ ಒದಗಿಸಿಕೊಡಿ ಎಂದ ರೈತರು. ಹಲಸಿನ ಹಣ್ಣಿನ ಹಂಗಾಮು ಆರಂಭವಾದಾಗ ಈ ಬಾರಿ ಉತ್ತಮ ಬೆಲೆ ಬಂದಿತ್ತು. ಕಿಲೋಗ್ರಾಮಿಗೆ 30 ರೂಪಾಯಿಗೆಲ್ಲ ಹಣ್ಣನ್ನು ರೈತರು ಮಾರಿದ್ದರು.
ಕಳೆದ ಕೆಲ ವರ್ಷಗಳಿಂದ ಹಲಸಿನ ಬೆಳೆ ಕ್ಷೇತ್ರ ಹೆಚ್ಚಾಗುತ್ತಲೇ ಇದೆ. ಹಲಸಿಗೆ ಪ್ರತ್ಯೇಕ ಮಾರುಕಟ್ಟೆ ಇಲ್ಲ ಎನ್ನುವ ಗೊಂದಲದ ನಡುವೆ ಈ ಹಂಗಾಮಿನ ಆರಂಭದಲ್ಲಿ ರೈತರು ಉತ್ತಮ ಲಾಭ ಮಾಡಿಕೊಂಡಿದ್ದರು. ಆದರೆ ಇದೀಗ ಒಮ್ಮೆಲೆ ಹಲಸಿನ ಹಣ್ಣಿನ ಬೆಲೆ ಕಡಿಮೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆ ಬಂದಿರುವುದು ಹಾಗೂ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಕಾರಣದಿಂದ ಬೇಡಿಕೆ ಕಡಿಮೆಯಾಗಿದೆ. ಸದ್ಯಕ್ಕೆ ವ್ಯಾಪಾರಿಗಳು ಕಿಲೋಗ್ರಾಮಿಗೆ ಕೇವಲ 4 ರಿಂದ 5 ರೂಪಾಯಿಗೆ ಮಾತ್ರ ಕೇಳುತ್ತಿದ್ದಾರೆ. ಇದರಿಂದ ರೈತರಿಗೆ ನಿರಾಸೆಯಾಗಿದ್ದು ಮಾರುಕಟ್ಟೆ ಅಸ್ಥಿರತೆಯ ಪ್ರಶ್ನೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಲಸಿನ ತೋಟಗಳು ಹೆಚ್ಚಾಗಿ ತಲೆ ಎತ್ತಿವೆ. ಆದರೆ ವ್ಯಾಪಾರಿಗಳು ಮಾತ್ರ ಕೆಲವು ಮಂದಿ ಇದ್ದಾರೆ. ಇದಕ್ಕೆ ಪ್ರತ್ಯೇಕ ಮಾರುಕಟ್ಟೆ ಇಲ್ಲ. ಎಲ್ಲ ವ್ಯಾಪಾರಿಗಳು ಮೊದಲೇ ಮಾತಾಡಿಕೊಂಡು ಬೆಲೆ ಇಳಿಸುತ್ತಿದ್ದಾರೆ. ಒಟ್ಟಾರೆ ಹಲಸನ್ನು ಇನ್ನಷ್ಟು ಜನಪ್ರಿಯಗೊಳಿಸುವ ಮೊದಲು ಮಾರುಕಟ್ಟೆಗೆ, ಸಂಸ್ಕರಣೆಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಕೊನೆಗೂ ಕಾರ್ಯಾರಂಭಿಸಿತು ರಾಷ್ಟ್ರೀಯ ಅರಿಶಿನ ಮಂಡಳಿ. ನಿಟ್ಟುಸಿರು ಬಿಟ್ಟ ರೈತರು. ಅರಿಶಿಣದ ಮೂಲ ಭಾರತ, ಅತಿ ಹೆಚ್ಚಾಗಿ ಬೆಳೆಯುವುದು ಕೂಡ ನಾವೇ. ಜಾಗತಿಕವಾಗಿ ಅರಿಶಿಣಕ್ಕೆ ಉತ್ತಮ ಬೇಡಿಕೆ ಇದೆ. ಇತ್ತೀಚಿನ ಕೆಲ ವರ್ಷಗಳಲ್ಲಂತೂ ಅರಿಶಿಣ ಬೆರೆಸಿದ ಹಾಲು ಎಲ್ಲೆಡೆ ಜನಪ್ರಿಯವಾಗುತ್ತಿದೆ. ಆದರೆ ಅರಿಶಿಣದ ರೈತರಿಗೆ ಮಾತ್ರ ಹೆಚ್ಚಿನ ಲಾಭ ಆಗುತ್ತಿಲ್ಲ. ಸದ್ಯಕ್ಕೆ ಇದರ ಮಾರುಕಟ್ಟೆ ಧಾರಣೆ ಕ್ವಿಂಟಲ್ಗೆ 18 ರಿಂದ 19 ಸಾವಿರ ರೂಪಾಯಿ. ಹಲವಾರು ವರ್ಷಗಳಿಂದ ಬೆಲೆ ಇಳಿದು ಮತ್ತೆ ಅಷ್ಟಕ್ಕೆ ಬರುತ್ತಿದೆ. 2025ರ ಜನವರಿಯ ತನಕ ಅರಿಶಿಣದ ಮೇಲೆ ಸಂಶೋಧನೆ ಮಾಡುವ ಜವಾಬ್ದಾರಿ ಸ್ಪೈಸ್ ಬೋರ್ಡ್ನವರದಾಗಿತ್ತು. ಆದರೆ ಅನೇಕ ವರ್ಷಗಳಿಂದ ಪ್ರತ್ಯೇಕ ಅರಿಶಿನ ಮಂಡಳಿಯನ್ನು ಸ್ಥಾಪಿಸಬೇಕು ಎನ್ನುವ ಕೂಗು ಹೆಚ್ಚಾಗಿತ್ತು. ರೈತರ ಬೇಡಿಕೆಯನ್ನು ಪರಿಗಣಿಸಿ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಕೇಂದ್ರ ಸರ್ಕಾರ ಟರ್ಮರಿಕ್ ಬೋರ್ಡ್ ಸ್ಥಾಪನೆಗೆ ಅವಕಾಶ ನೀಡಿತ್ತು. ಈ ವರ್ಷದ ಆರಂಭದಲ್ಲಿ ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಇದರ ಕಟ್ಟಡದ ನಿರ್ಮಾಣ ಆಗಿತ್ತು. ನಿನ್ನೆ ಕೇಂದ್ರ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ಅರಿಶಿನ ಮಂಡಳಿಯನ್ನು ಉದ್ಘಾಟಿಸಿದರು. ಇನ್ನು ಮುಂದೆ ಇದು ಅರಿಶಿಣದಲ್ಲಿ ತಳಿ ಅಭಿವೃದ್ಧಿ, ಉತ್ತಮ ಬೇಸಾಯ ತಾಂತ್ರಿಕತೆ, ಸಂಸ್ಕರಣೆ, ರಫ್ತು ಮುಂತಾದ ವಿಷಯಗಳತ್ತ ಗಮನ ಹರಿಸಲಿದೆ. ಕುರಿ, ಮೇಕೆ, ಕೋಳಿ, ಹಂದಿ ಸಾಕಾಣಿಕೆ ಆರಂಭಿಸಲು ಸಬ್ಸಿಡಿ, ರೈತರಿಂದ ಅರ್ಜಿ ಆಹ್ವಾನ. ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಕುರಿ, ಮೇಕೆ, ಕೋಳಿ, ಹಂದಿ ಸಾಕಾಣಿಕೆ ಹಾಗೂ ರಸಮೇವು ಉತ್ಪಾದನಾ ಘಟಕ ಸ್ಥಾಪನೆ ಮಾಡಲು 50% ಸಬ್ಸಿಡಿಯನ್ನು ಪಡೆಯಲು ಅವಕಾಶವಿದೆ. ಅರ್ಹ ಅಭ್ಯರ್ಥಿಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. 1000 ದೇಸಿ ಮಾತೃಕೋಳಿ ಘಟಕ, ಹ್ಯಾಚರಿ ಸ್ಥಾಪನೆ, ಮರಿಗಳ ಸಾಕಾಣಿಕೆ ಮಾಡಲು 50 ಲಕ್ಷ ತಗಲುತ್ತದೆ. ಇದಕ್ಕೆ 50% ಸಬ್ಸಿಡಿ ಲಭ್ಯವಿದೆ. ಕುರಿ, ಮೇಕೆ ತಳಿ ಸಂವರ್ಧನಾ ಘಟಕ ಸ್ಥಾಪನೆಗೆ ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗುತ್ತದೆ. ಅದರ ಅರ್ಧ ಅಂದರೆ 50 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಇದೇ ರೀತಿ ಹಂದಿ ತಳಿ ಸಂವರ್ಧನಾ ಘಟಕ ಸ್ಥಾಪಿಸಲು 30 ಲಕ್ಷ, ರಸಮೇವು ಉತ್ಪಾದನಾ ಘಟಕಕ್ಕೆ 50 ಲಕ್ಷ ರೂಪಾಯಿ ಸಹಾಯಧನ ಪಡೆಯಬಹುದು. ಈ ಮೇಲಿನ ಉದ್ದಿಮೆಯನ್ನು ಆರಂಭಿಸಲು ಆಸಕ್ತಿಯನ್ನು ಹೊಂದಿರುವ ರೈತರು ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೇವಾ ಅಥವಾ ಗ್ರಾಮ್ 1 ಕೇಂದ್ರವನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬಹುದು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.